ಜನತೆಗೆ ಮತ್ತು ದೇಶದ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ. ಇದೇ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕೂಡ ಜನ್ಮದಿನ ಕೂಡ. 15ನೇ ತಾರೀಕಿಗೆ ಅವರು ಹುಟ್ಟಿದ್ದು. ಕಾಕತಾಳೀಯ ಏನಪ್ಪ ಅಂತಂದರೆ ಸ್ವಾತಂತ್ರ್ಯ ಬಂದ ದಿನ ಅವರು ಹುಟ್ಟಿದ್ದು, ಕಾನ್ಸ್ಟಿಟ್ಯೂಷನ್ ಬಂದದ ದಿನ, ಜಾರಿಗೆ ಬಂದಂಥ ದಿನ ಅವರು ನೇಣಾಕ್ತರು. ಹಾಗಾಗಿ 26/1 ತಾರೀಕು ಅವರು ಹುಟ್ಟಿದ್ದಿನ, ಅವರ ನೇಣಿಗೆ ಗಲ್ಲಿಗೆ ಏರಿಸ್ಬಿಟ್ಟಂಥ ದಿನ, ಅವರು ಸತ್ತ ದಿನ. ಮತ್ತು ಅವರು ಹುಟ್ಟಿದ್ದು 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು. ಹಾಗಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು. ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರ ಬಂಟ, ಕಿತ್ತೂರು ರಾಣಿ ಚೆನ್ನಮ್ಮನವರ ಬಂಟ, ಅವರ ಅಂಗರಕ್ಷಕ ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದಂಥವ್ರು ಸಂಗೊಳ್ಳಿ ರಾಯಣ್ಣ. ನಾನು ಮುಖ್ಯಮಂತ್ರಿಯಾಗಿರುವಾಗ 2013ರಿಂದ 2018 ಮುಖ್ಯಮಂತ್ರಿಯಾಗಿರುವಾಗ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದಂಥ ಸ್ಥಳ ಸಂಗೊಳ್ಳಿ, ಅಲ್ಲಿ ಸರ್ಕಾರದಿಂದ 125 ಎಕರೆ ಜಮೀನು ಕೊಟ್ಟು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಮಾಡಿದ್ದೇವೆ. ಜೊತೆಗೆ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದೇವೆ. ಅವರು ಅಲ್ಲೇ ಸೌದಿ ಹತ್ರ, ಸಂಗೊಳ್ಳಿ ಹತ್ರ. ಅವ್ರನ್ನ ಬ್ರಿಟಿಷ್ನವರು ವಿರುದ್ಧ ಹೋರಾಟ ಮಾಡ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮನ. ಸಂಗೊಳ್ಳಿ ರಾಯಣ್ಣವರು ಪ್ರಮುಖವಾದಂಥ ಪಾತ್ರ ವಹಿಸ್ತಾರೆ. ಅವರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನವರು ಬಂಧನ ಆದಮೇಲೆ ಇವರು ತಪ್ಪಿಸ್ಕೊಂಡು ಅಲ್ಲಿಂದ ಕಾಡಿನಲ್ಲಿ ವಾಸ ಮಾಡ್ಕೊಂಡು ಅವ್ರದ್ದೇ ಆದಂಥ ಒಂದು ಸೈನ್ಯ ಕಟ್ಟಿಕೊಂಡು ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗೆರಿಲ್ಲಾ ಯುದ್ಧಗಳನ್ನು ಮಾಡ್ತಾರೆ. ಬ್ರಿಟಿಷ್ನವರಿಗೆ ಭಾಳ ಕಠಿಣವಾದಂಥ ಸವಾಲುಗಳನ್ನು ಒಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಕುತಂತ್ರದಿಂದ ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣವ್ರನ್ನ ದಸ್ತಗಿರಿ ಮಾಡ್ತಾರೆ. ಆಮೇಲೆ ವಿಚಾರಣೆ ಮಾಡಿ ಅವರನ್ನು ನೇಣುಗಂಬಿಗೆ ಏರಿಸ್ತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ನೇಣುಗಂಬ ಏರ್ತಾರೆ. ಮತ್ತು ಇನ್ನೂ 6 ಜನರಿಗೆ ಅವರಿಗೆ ಶಿಕ್ಷೆ ಕೊಡ್ತಾರೆ. ಸೊ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ತ್ಯಾಗ ಮಾಡಿರ್ತಾರೆ, ದೇಶಕ್ಕೋಸ್ಕರ ಪ್ರಾಣ ತಿರ್ತಾರೆ. ಅಂಥವರ ಜನ್ಮದಿನ ಇವತ್ತು. ಜನ್ಮದಿನದ ರಾಜ್ಯದ ಜನ್ಮದ ಶುಭಾಶಯಗಳನ್ನು ಏರಿ ಆಮೇಲೆ ನಂದಿಗಡ ಅವನ್ನ ನೇಣಾಕಿದಂಥ ಜಾಗ ನಂದಿಗಡ ಅಂತ. ಅಲ್ಲಿ ಇವತ್ತು ಕೂಡ ಜನ ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣನ ಶಾಲೆ ಮಾಡಿರ್ತಕ್ಕಂಥದ್ದು ನಮಗೆ ಅದು ಒಂದು ಶೈಕ್ಷಣಿಕ ಮತ್ತು ಸಾರ್ವತ್ರಿಕ ಜನ ಹೋಗ್ತಕ್ಕಂಥ ಜಾಗ. ಅದು ಹೋಗಲಿ ಅಂತಲೇ ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ?
560 ಜನ ದೇಶದ ಅನೇಕ ಭಾಗಗಳಿಂದ ಬಂದು ಅಲ್ಲಿ ಸೈನಿಕ ಶಾಲೆಯಲ್ಲಿ ಕಲಿತಾರೆ. ಒಂದು ಏನಪ್ಪ ಅಂತಂದರೆ ಸಂಗೊಳ್ಳಿ ರಾಯಣ್ಣವರಿಂದ ಪ್ರೇರಣೆ ಆಗಬೇಕಾಗಿರ್ತಕ್ಕಂಥದ್ದು ದೇಶ ಪ್ರೇಮ, ತ್ಯಾಗ, ಬಲಿದಾನ. ದೇಶಕ್ಕೋಸ್ಕರ ಅವರು ಭಾಳ ವರ್ಷ ಬದುಕಿರಲಿಲ್ಲ, ಸುಮಾರು 35 ವರ್ಷ ಬದುಕಿದ್ರು. ಅಷ್ಟರಲ್ಲಿ ದೇಶಕ್ಕೋಸ್ಕರ ಕಿತ್ತೂರನ್ನು ಸ್ವತಂತ್ರಗೊಳಿಸ್ಲಿಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸೊ ಅಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. 15 ಹುಟ್ಟಿದ್ದು 26 ಅದು ಹೇಳಿದೆ ನಾನು, ಹೇಳಿದೆ. ಸೊ ಅವ್ರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಎಲ್ಲ ಯುವಕರು, ವಿಶೇಷವಾಗಿ ಯುವ ಸಮೂಹ ಮಾಡಬೇಕು ಅಂತೇಳಿ ಆಗತ್ತೆ, ಆಗಬೇಕು ಅಂತೇಳಿ ಹೇಳ್ತಾ ಅವರಿಗೆ ರಾಜ್ಯದ ಎಲ್ಲ ಜನರಿಗೆ ಅವರ ಶುಭಾಶಯಗಳು, ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಕೂಡ ಇವತ್ತು ಮಾಲಾರ್ಪಣೆ, ಪ್ರತಿ ವರ್ಷ ಮಾಲಾರ್ಪಣೆ ಮಾಡ್ತೇನೆ, ಇವತ್ತು ಕೂಡ ಮಾಡಿದ್ದೇನೆ. ಅವರು ಸ್ಮರಿಸ್ಕೊಳ್ತಕ್ಕಂಥದ್ದು. ಸರ್, ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅನ್ನೋಂಥ ಮಾತುಗಳು, ಚರ್ಚೆಗಳಿದ್ದಾವೆ. ನೀವು ಸೈಲೆಂಟ್ ಆಗಿದ್ದೀರಾ ಸರ್? ಸೈಲೆಂಟ್ ಆಗಿಲ್ವಲ್ಲ, ಮಾತಾಡಲ್ಲ ಜಾಸ್ತಿ ಅಷ್ಟೇ. ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಈಗ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಹೂನಾರ ಹಾಕೋರು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಸೈಲೆಂಟ್ ಆಗಿರೋದ? ಪುಸ್ತಕ ಬಿಡುಗಡೆ ಮಾಡೋದು, ಮೊನ್ನೆ ಪುಸ್ತಕ ಬಿಡುಗಡೆ ಮಾಡಿದೆ, ಸೈಲೆಂಟ್ ಆಗಿರೋದು. ಆದರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅನ್ನೋದು ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿದ್ರೇ ತುಂಬ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾತು ಕೂಡ ರಾಜಕೀಯ ವಲಯದಲ್ಲಿದೆ ಸರ್. ಹಾಗೇನಿಲ್ಲ, ನಾನು ಈಗ ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲದೆ ಇರೋದರಿಂದ ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ, ಈಗ ಜವಾಬ್ದಾರಿ ಇಲ್ಲ. ಶಾಸಕ ಬರೀ ನಾನು ಶಾಸಕ. ಏನೇ ವಿದ್ಯಮಾನಗಳಾದರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ, ತಟಸ್ಥರಾಗಿದ್ದಾರೆ ಅನ್ನುವಂಥ ಚರ್ಚೆ ಅಂತ ಪತ್ರಿಕೆಯವರು ಬರೀತಾ ಇದ್ದಾರೆ. ಸರ್, ಈಗ ಸರ್, ಅಹಿಂದ ಚಳವಳಿಯ ಮುಂದುವರಿಸುವ ವಿಚಾರದ್ದೇನಾಯ್ತು ಸರ್? ಅಹಿಂದ ಚಳವಳಿ ಮುಂದುವರಿಸುವಂಥ ವಿಚಾರದಲ್ಲಿ ತಮ್ಮ ಪಾತ್ರಗಳೇನು, ಮುಂದೆ ಹೆಂಗೆ ಅಂತ? ಅಹಿಂದ ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳು ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸರ್, ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಇದೆ ಸರ್, ಮಹಿಳೆಗೆ ಸ್ಥಾನ ಕೊಟ್ಟಿಲ್ಲ ಅಂತ ಹೇಳಿ ಬಿಜೆಪಿಯವರು ಮೊನ್ನೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೂ ಕೂಡ ಆದ್ಯತೆಯನ್ನು ಕೊಡಬೇಕು, ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕೂಗು ಕೂಡ ಇದೆ. ಬಿಜೆಪಿಯವ್ರಿಗೆ ಯಾವ ನೈತಿಕ ಹಕ್ಕಿದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವ, ಅವ್ರಿಗೆ ಕೊಡಲಿಲ್ಲ? ನಾವು ಮಹಿಳೆಯರಿಗೂ ಕೊಡ್ತೀವಿ, ಮಹಿಳೆಯರಿಗೆ ಕೊಡ್ತೀವಿ ಅಂತ ಮಾತುಗಳಿಲ್ಲ. ನಾನು ಬಹುಶಃ ನಾನು ಹೈಕಮಾಂಡ್ನವ್ರಿಗೂ ಹೇಳಿದ್ದೀನಿ, ಮಹಿಳೆಯರಿಗೆ ಕೊಡಬೇಕು ಅಂತ. ಸರ್, ತಾವು ಬಸವರಾಜ ಶಿವಣ್ಣ ಅವರಿಗೆ ವಿಚಾರವನ್ನು ಚರ್ಚೆ ಆಗ್ತದೆ, ಅವ್ರಿಗೆ ಏನಾದರೂ ಅವಕಾಶ ಸಿಗುತ್ತೆ ಸರ್? ಯಾರಿಗೆ ಶಿವಣ್ಣ ಗೊತ್ತಿಲ್ಲ, ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ. ಇದಕ್ಕೆ ಆದ್ಯತೆ ಕೊಡ್ರಪ್ಪ.